ಸೂರ್ಯಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ರಿಂದಾಗಿ ವಿಶೇಷವಾಗಿ ಭೂಮಿಯ ಮೇಲೆ ಏನೇನು ಅನಾಹುತಗಳ ಆಗಬಹುದು ಎಂಬ ಸಂಕ್ಷಿಪ್ತವಾದಂತಹ ನೋಟವನ್ನು ನೋಡುವುದು ಅಂತ ಹೇಳಿ ಆದಾಗ, ಪ್ರಕೃತಿಯ ವಿಕೋಪ ಹೇಳ್ತಕ್ಕಂಥದ್ದು ಅತಿಯಾಗಿ ಸಂಭವಿಸುವ ಸಾಧ್ಯತೆ ಇರ್ತಕ್ಕಂಥದ್ದು ಜೊತೆಯಲ್ಲಿ ಬೆಂಕಿಯ ಕೆನ್ನಾಲಿಗೆ ಹೇಳ್ತಕ್ಕಂಥದ್ದು ಕೆಲವು ಪ್ರಾಂತ್ಯಗಳನ್ನೇ ತೆಗೆದುಕೊಳ್ಳುವ ಸಾಧ್ಯತೆ ಇರ್ತಕ್ಕಂಥದ್ದು, ರಕ್ತ ವಿಕಾರವಾದಂತಹ ಜ್ವರ, ಗುಪ್ತಾಂಗದ ಸಮಸ್ಯೆ, ನಾನಾ ರೀತಿಯಾದಂತಹ ರೋಗಗಳು ಮನುಷ್ಯನನ್ನು ಬಾಧಿಸಬಹುದು. ಜೊತೆಯಲ್ಲಿ ಆಕಸ್ಮಿಕವಾಗಿ ಸಂಭವಿಸ್ತಕ್ಕಂತಹ ದುರ್ಘಟನೆಗಳು ಅತಿಯಾಗುವ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ಮನುಕುಲಕ್ಕೆ ವಿಷಕಾರಿಯಾದಂತಹ ಆಹಾರಾದಿಗಳೇ ಜಾಸ್ತಿಯಾಗಿ ಸೇವನೆಯನ್ನು ಉಂಟು ಮಾಡಿಕೊಂಡು ಹೋಗುವುದರಿಂದಾಗಿ ಮನುಕುಲದ ಅಧಪತನಕ್ಕೂ ಕೂಡ ಕಾರಣ ಹೇಳ್ತಕ್ಕಂಥದ್ದನ್ನು ಉಂಟು ಮಾಡುತ್ತೆ. ಜೊತೆಯಲ್ಲಿ ಜಲಕಂಟಕ ಹೇಳ್ತಕ್ಕಂಥದ್ದು ಕೆಲವಷ್ಟು ರೌದ್ರ ರೂಪವನ್ನು ತಾಳುವ ಸಾಧ್ಯತೆಗಳು, ಹೀಗೆ ನಾನಾ ರೀತಿಯಾದಂತಹ ಪ್ರಕೃತಿಯ ವಿಕೋಪ ಹೇಳ್ತಕ್ಕಂಥದ್ದು ಆಗುವುದರಿಂದ ಮನುಕುಲದ ಮೇಲೆ ಅದರ ದುಷ್ಪರಿಣಾಮತೆ ಹೇಳ್ತಕ್ಕಂಥದ್ದು ಬೀರುವುದರಿಂದಾಗಿ ಪ್ರತಿಯೊಬ್ಬರೂ ಕೂಡ ಜಾಗರೂಕತೆಯಿಂದ ಇರತಕ್ಕಂಥದ್ದು. ಅದರಲ್ಲಿ 4 ರಾಶಿಯವರಿಗೆ ಮಾತ್ರ ಒಂದು ಉತ್ತಮವಾದಂತಹ ಫಲ ಹೇಳ್ತಕ್ಕಂಥದ್ದನ್ನು ಹೊರತುಪಡಿಸಿದರೆ ಮಿಕ್ಕಿದವರಿಗೆಲ್ಲರಿಗೂ ಕೂಡ ಸಂಕಷ್ಟ, ತೊಂದರೆ ಹೇಳ್ತಕ್ಕಂಥದ್ದು ಇರ್ತಕ್ಕಂಥದ್ದು. ರಾಜಕೀಯದಲ್ಲೂ ಕೂಡ ಸುಂಟರ ಗಾಳಿಯ ರೀತಿಯಾದಂತಹ ಅಲೆ ಅಪ್ಪಳಿಸುವ ಸಾಧ್ಯತೆಗಳು ಇರತಕ್ಕಂಥದ್ದು. ಹಾಗಾಗಿ ತುಂಬಾ ಒಳಿತು ಕೆಲವರಲ್ಲಿ ಆದರೆ 90% ಭಾಗಶಃ ಕೆಟ್ಟದ್ದರ ಸೂಚನೆ ಇರತಕ್ಕಂಥದ್ದು. ಹಾಗಾದರೆ ಇವಕ್ಕೆಲ್ಲವಕ್ಕೂ ಕೂಡ ಪರಿಹಾರ ಅಂತ ಹೇಳಿದರೆ ಜ್ಯೋತಿಷ್ಯದ ಮೂಲಕವಾಗಿ ದೈವಿಕವಾದಂತಹ ಅನುಗ್ರಹವನ್ನು ಪಡ್ಕೊಳ್ಳುವುದರಿಂದ ಈ ಪ್ರಕೃತಿಯ ವಿಕೋಪಾದಿಗಳನ್ನು ಸ್ವಲ್ಪ ಮಟ್ಟಿಗೆ ಶಮನವನ್ನು ಗೊಳಿಸತಕ್ಕಂಥದ್ದು. ಜೊತೆಯಲ್ಲಿ ಅವರವರ ಆರೋಗ್ಯಗಳನ್ನು ಕೂಡ ರಕ್ಷಣೆಯನ್ನು ಮಾಡಿಕೊಳ್ಳತಕ್ಕಂತಹ ಸಾಧ್ಯತೆ ಹೊರತು ವಿಷಕಾರಿಯಾದಂತಹ ಆಹಾರದ ಕಡೆಗೆ ಮನಸ್ಸು ಎಳೆಯುವುದರಿಂದಾಗಿ ತಪ್ಪಿಸಿಕೊಳ್ಳುವುದು ತುಂಬ ಕಷ್ಟಕರವಾಗಿ ಇರತಕ್ಕಂಥದ್ದು. ನೀವೇ ವಿಚಾರವನ್ನು ಮಾಡಿಕೊಳ್ಳಿ.